ಎಲ್ಲರಿಗೂ ಅರಿವು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು 4ನೇ ಸೆಮಿಸ್ಟರ್ BCom ಅಕ್ಕೈ ಪಾಠದ ಸಾರಾಂಶ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಲೇಖಕರ ಪರಿಚಯ ಮಾಡಿಕೊಡ್ತೀನಿ. ಇದರ ಲೇಖಕರ ಬಂದು ಅಕ್ಕೈ ಪದ್ಮಶಾಲಿ. ಇವರು ಮೂಲತಃ ಬೆಂಗಳೂರಿನವರು. ಶ್ರೀಯುತರು ಮಂಗಳಮುಖಿ, ಸಾಮಾಜಿಕ ಹಕ್ಕುಗಳ ಹೋರಾಟಗಾರ್ತಿ ಅಂತಾನೆ ಗುರುತಿಸಿಕೊಂಡಿದ್ದಾರೆ. ಲಿಂಗ ಸಮಾನತೆ ಹೋರಾಟಕ್ಕೆ ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರ ಶಾಂತಿಯುತ ಹೋರಾಟ ಹಾಗೂ ಶೈಕ್ಷಣಿಕ ಹೋರಾಟಕ್ಕೆ ಇಂಡಿಯನ್ ವರ್ಚುವಲ್ ಯೂನಿವರ್ಸಿಟಿಯು ಇವರಿಗೆ ಗೌರವ ಡಾಕ್ಟರೇಟ್ ನೀಡಿದೆ. ತಾನೊಬ್ಬಳು ಹೆಣ್ಣು ಅಂತ ಘೋಷಿಸಿ ವಾಹನ ಚಾಲನ ಪರವಾಗಿ ಪತ್ರ ಪಡೆದು ದೇಶದ ಏಕೈಕ ವ್ಯಕ್ತಿ ಇವರು. ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಹೋರಾಟಕ್ಕೆ ಒಂದೆಡೆ ಎಂಬ ಸಂಘಟನೆಗಳನ್ನು ಸ್ಥಾಪಿಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಿಮಗೆಲ್ಲ ಇವಾಗ ಅನ್ನಿಸ್ತಿರ್ಬೋದು, ಈ ಅಕ್ಕೈ ಅಂದರೆ ಯಾರು, ಅವರು ಲಿಂಗ ಸಮಾನತೆಗೆ ಹೋರಾಟ ಯಾಕೆ ನಡೆಸಿದ್ರು ಅಂತ. ಅದಕ್ಕೆಲ್ಲ ಅವರು ಬಾಲ್ಯದಿಂದ ನಾವು ಶುರು ಮಾಡಬೇಕು. ನಿಮಗೆ ಅಕ್ಕೈ ಯಾರು ಅಂತ ಗೊತ್ತಾಗಬೇಕು ಅಂತಂದರೆ ಮೊದಲು ಅವರ ಬಾಲ್ಯ ಹೆಂಗಿತ್ತು, ಅವ್ರು ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಒಂದು ಕೆಳಮಧ್ಯಮ ವರ್ಗದ ಸಣ್ಣ ಕುಟುಂಬ ಇವರದು. ಅದರಲ್ಲಿ ಗಂಡ, ಹೆಂಡತಿ, 3 ಜನ ಮಕ್ಕಳು. ದೊಡ್ಡವರು ಹೆಣ್ಣು ಮಗಳು, ಎರಡನೆಯವರು ಜಗದೀಶ್, ಆ ಜಗದೀಶೇ ಅಕ್ಕೈ. ಮೂರನೆಯವರು ಒಂದು ಗಂಡು ಮಗು. ಜಗದೀಶ್ನ ತಂದೆ ಭಾರತೀಯ ರಕ್ಷಣಾ ಸಚಿವಾಲಯದಲ್ಲಿ ಏರೋನಾಟಿಕ್ ಡೆವಲಪ್ಮೆಂಟ್ನ ಕಾರ್ಮಿಕರಾಗಿದ್ರು. ತಾಯಿ ಗೃಹಿಣಿಯಾಗಿದ್ರು. ಈ ಕಡೆ ಗಂಡ ಹೆಂಡತಿ ಇಬ್ಬರಿಗೂ ಬಂಧು ಬಳಗ ಜೋರಾಗೇ ಇತ್ತು. ಅವರೆಲ್ಲರ ಎದುರು ಗೌರವ ತರುವಂಥ ಮಕ್ಕಳು ಹುಟ್ಟಲಿಲ್ವಲ್ಲ ಅಂತ ಗಂಡ ಹೆಂಡತಿ ಇಬ್ಬರಿಗೂ ತುಂಬ ಬೇಸರವಾಗಿತ್ತು. ಜಗದೀಶ್ ಅವರ ಅಕ್ಕ ದಲಿತ ವ್ಯಕ್ತಿನ ಮದುವೆಯಾಗಿ ಇಬ್ಬರು ಗಂಡ್ಮಕ್ಳು ಕೂಡ ಅವರು ಜನ್ಮ ನೀಡಿದ್ರು. ಗಂಡ್ಮಕ್ಳಿಗೂ ಅವರು ಜನ್ಮ ನೀಡಿದ್ರು. ಇನ್ನು ತಮ್ಮನ ವಿಚಾರಕ್ಕೆ ಬಂದರೆ, ತಮ್ಮ ಒಬ್ಳು ಕ್ರೈಸ್ತ ಹುಡುಗಿನ ಮದುವೆಯಾಗಿ ಅವನಿಗೂ ಕೂಡ ಒಂದು ಮಗು ಇತ್ತು. ಇವರಿಬ್ಬರು ಮಧ್ಯ ಮಗುವಿನಂಥ ಮನಸ್ಸಿಂದ ಬೆಳೆದಂಥ ಏಕೈಕ ಹುಡುಗ ಅಂತಂದರೆ ಅದು ಜಗದೀಶ್. ಜಗದೀಶನ್ಗೆ ಮನಸ್ಸು ಬಾಲ್ಯದಲ್ಲೇ ಅವನು ಹೆಣ್ತನದ ಕಡೆಗೆ ವಾಲಿತ್ತು. ಅವನು ಹುಡುಗಿ ಆಗಬೇಕು ಅಂತ ಅವನಿಗೆ ಮನಸ್ಸಲ್ಲಿ ಆಸೆ ಹುಟ್ಟಕ್ಕೆ ಶುರುವಾಗಿತ್ತು. ಕಾಲಿಗೆ ಗೆಜ್ಜೆ ಕಟ್ಕೊಂಡು ಅಮ್ಮನ ಸೀರೆ ಉಟ್ಕೊಂಡು ಸಿಂಗಾರ ಮಾಡ್ಕೊಳ್ತಾ ಇದ್ದ ಬಾಲ್ಯದಲ್ಲೇನೆ ಈ ಜಗದೀಶ್. ತಲೆಗೆ ಟವಲ್ ಕಟ್ಕೊಂಡು ಉದ್ದ ಕೂದಲು ನನಗಿದೆ ಅಂತ ಅಂದ್ಕೊಂಡು ಅಕ್ಕನ ಚಪ್ಪಲಿಗಳನ್ನ ಕದ್ದು ಹಾಕ್ಕೊಂಡು ಹುಡುಗಿರು ಹೆಂಗೆ ನಡೀತಾರೋ ಆ ಥರ ನಡೆಯೋಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ರು. ಅವರು ಧರಿಸಿದಂಥ ಒಂದು ಪ್ಯಾಂಟ್ ಶರ್ಟ್ನ ಅದನ್ನೇ ಚೂಡಿದಾರ ಅಂತ ಅವ್ರು ಅಂದ್ಕೊಂಡು ಅದನ್ನು ಆ ಥರ ಭಾವಿಸ್ಕೊಂಡು ಬಳಕಿದ್ದೂ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಥರ ಜಗದೀಶ್ನ ನಡವಳಿಕೆ ನೋಡಿ ದೊಡ್ಡವರೆಲ್ಲ, ನೀನು ಗಂಡಸಿನ ಥರನೇ ಇರು, ಹುಡುಗಿ ಥರ ವೇಷ ಹಾಕೊಳ್ಳೋದಾಗಲಿ ಅಥವಾ ಹುಡುಗಿ ಥರ ನಡೆಯೋದಾಗಲಿ ಮಾಡಬೇಡ ಅಂತ ಅವರು ಜಗದೀಶನಿಗೆ ಮುಂಚೆನೇ ಎಚ್ಚರಿಕೆ ಕೊಟ್ಟಿದ್ರು. ಜಗದೀಶ್ ಅವರಿಗೆ ಸುಮಾರು 8 ಅಥವಾ 9 ವರ್ಷಗಳು. ಆ 8 ಅಥವಾ 9 ವರ್ಷದ ನಡುವೆ ಏನಿತ್ತು ವಯಸ್ಸು, ಆವಾಗ ಅವರು ಸಂಪೂರ್ಣವಾಗಿ ನಾನು ಹುಡುಗಿ ಅಂತಾನೆ ಅವ್ರ ಮನಸ್ಸಲ್ಲಿ ಅನ್ಕೋತಾ ಇದ್ರು. ಹುಡುಗಿರು ಯಾವ ಥರ ನಡ್ಕೊಳ್ತಾರೆ ಅದೇ ಥರನೇ ಅವ್ರ ನಡವಳಿಕೆ ಇತ್ತು. ಇದನ್ನು ದೊಡ್ಡವರು ಗಮನಿಸಿ, ನೀನು ಸರಿಯಾಗಿ ವರ್ತಿಸ್ತಿಲ್ಲ ಅಂತ ಹೇಳಿ ಕೋಪಗೊಂಡು ಅವರಿಗೆ ಹೊಡೆದು ಬಡ್ದು ಎಲ್ಲ ಮಾಡಿದ್ರು. ಆದ್ರೂ ಜಗದೀಶು ಬದಲಾಗಲೇ ಇಲ್ಲ. ತಂದೆ ತಾಯಿಗೆ ಮೊದಲೇ ಕೋಪ ಇತ್ತು, ನನ್ನ ಮಕ್ಕಳು ಯಾರೂ ನಮಗೆ ಗೌರವ ತರೋ ಅಂಥದ್ದು ಕೆಲಸ ಮಾಡಿಲ್ಲ ಅಂತ. ಅಂಥದ್ರಲ್ಲಿ ಜಗದೀಶ್ ಅವರು ಈ ಥರ ಮಾಡಿದ್ರೆ ಸುಮ್ಮನಿರ್ತಾರ? ಖಂಡಿತ ಇಲ್ಲ. ತಂದೆ ತಾಯಿಯವರಂತೂ ಜಗದೀಶನ ಹಿಗ್ಗ ಮುಗ್ಗ ಹಿಡ್ಕೊಂಡು ಹೊಡೆದು ಮಾಡಿ ತುಂಬ ಹಿಂಸೆ ಕೊಟ್ಬಿಟ್ಟಿದ್ರು. ಹೀಗೆ ಒಂದು ದಿನ ಹುಡುಗಿರ ಜೊತೆ ಕುಂಟೆಬಿಲ್ಲೆ ಆಟ ಆಡ್ತಿದ್ದ ಜಗದೀಶ್ ತಂದೆ ಬಂದು ಉದ್ದದ ವಿದ್ಯುತ್ ತಂತಿ ಹಿಡ್ಕೊಂಡು ಬಂದರು. ಎಲ್ಲರೆದ್ರೇ ಜಗದೀಶ್ ಅವರಿಗೆ ಸರಿಗೆ ಆ ತಂತಿನಲ್ಲಿ ಕೊಟ್ಟು ಕೂದಲು ಎಳ್ಕೊಂಡು ಮನೆ ಒಳಗಡೆ ಹೋದರು. ಏನಾಯ್ತಪ್ಪ ಅಂತ ನೋಡಿದ್ರೆ ಬಿಸಿ ಬಿಸಿ ಕುದಿಯೋ ನೀರನ್ನು ತಂದು ಜಗದೀಶ್ನ ಕಾಲ ಮೇಲೆ ಸುರಿದು ಬಿಟ್ರು. ಯಾಕೆ ಅಂತಂದರೆ, ನೀನು ಹುಡುಗಿರ ಜೊತೆ ಕುಂಟೆ ಬಿಲ್ಲೆ ಆಡ್ತಿದ್ದೆ ಅಂತ
ಆ ಕೋಪಕ್ಕೆ ಬಿಸಿ ಬಿಸಿ ನೀರನ್ನ ತಂದು ಜಗದೀಶ್ ಅವ್ರ ಕಾಲ ಮೇಲೆ ಸುರಿದ್ಬಿಟ್ರು. ಜಗದೀಶ್ ತುಂಬ ಕಿರ್ಚಾಡ್ತಾ ಇದ್ರಲ್ವಾ, ಆ ಒಂದು ಉರಿ ತಡ್ಕೊಳಕ್ಕಾಗದೆ ಅದಕ್ಕೇನೆ ಅಕ್ಕಪಕ್ಕ ಮನೆಯವರೆಲ್ಲ ಏನೋ ಯಾರೋ ಒಂದು ಹುಡುಗ ಕಿರ್ಚಾಡ್ತಾ ಇದ್ದಾನಲ್ಲ, ಏನಾಯ್ತು ಅಂತ ಬಂದು ನೋಡಿ ಕೇಳಿದ್ರೆ ತಂದೆ ಅವಾಗ ಉತ್ತರ ಕೊಟ್ರಂತೆ, ಇವನು ನನ್ನ ಮಗ ಈ ರೀತಿ ವರ್ತಿಸ್ತಾ ಇದ್ದಾನೆ ನೋಡಿ, ನಾನಿಲ್ಲಿ ಕೆಲಸ ಮಾಡ್ತಿದ್ದೀನಿ, ಜನ ಅವನನ್ನು ಚಕ್ಕ ಸಂಗ 9 ಅಂತ ಕರೀತಾರೆ, ನಾನಿದನ್ನ ಒಪ್ಪಿ ಸುಮ್ಮನಿರಬೇಕಾ ಅಂತ ಏರು ಧ್ವನಿಯಲ್ಲಿ ಕಿರ್ಚಾಡಿದ್ರು. ಅಷ್ಟೊತ್ತಿಗಾಗಲೇ ಪಾಪ ಇತ್ತ ಜಗದೀಶ್ ಆ ಉರಿ ತಡ್ಕೊಳಕ್ಕಾಗದೆ ಏನು ಕಿರ್ಚಾಡ್ತಿದ್ದ, ಅವನ ಕಾಲುಗಳು ನೋಡಿದ್ರೆ ಅಷ್ಟೊತ್ತಿಗೆ ಕಾಲುಗಳೆಲ್ಲ ಬೆಂದು ಹೋಗ್ಬಿಟ್ಟಿತ್ತು. ತಾಯಿ, ಅಕ್ಕ, ತಮ್ಮ ಯಾರೇ ಮಧ್ಯ ಬಂದ್ರೂ ತಂದೆ ಅವರೆಲ್ಲರನ್ನೂ ಆ ಕಡೆ ನೂಕಿ ಬಡ್ದು ಬಾರಿಸ್ಬಿಟ್ರು. ಅಷ್ಟೇ ಅಲ್ಲ, ಪಾಪ ಜಗದೀಶ್ನ 3 ತಿಂಗಳ ಕಾಲ ಮನೆಯಲ್ಲೇ ಕೂಡಾಕ್ಬಿಟ್ರು. ಮನೆಯಲ್ಲೇ ಕೂಡಾಕಿದ್ರಲ್ಲ ತಂದೆ, ಆ ಸಮಯದಲ್ಲಿ ಜಗದೀಶ್ ಅವರು ಅಮ್ಮನಿಗೆ ಮನೆ ಕೆಲಸದಲ್ಲಿ ಸಂಪೂರ್ಣವಾಗಿ ಸಹಾಯ ಮಾಡ್ತಿದ್ರು. ರಂಗೋಲಿ ಇಷ್ಟಪಟ್ಟು ಹಾಕ್ತಾ ಇದ್ರು. ಹೀಗೆ ಪಾತ್ರೆ ತೊಳೆಯೋದಿರ್ಬೋದು, ಹೀಗೆ ಹೆಣ್ಣು ಯಾವ್ಯಾವ ಥರ ಕೆಲಸ ಮಾಡ್ತಾಳೆ ಮನೇಲಿ, ಅದೆಲ್ಲನೂ ಇವರು ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಪೋಷಕರು ಮುಂದೆ ಗಂಡಿನ ಥರ ಉಳಿದ ಸಮಯದಲ್ಲಿ ಅವರಿಗೆ ಇಷ್ಟವಾದ ಹೆಣ್ಣಿನ ಥರ ವರ್ತಿಸ್ತಾ ಡಬಲ್ ರೋಲ್ ಮಾಡ್ತಿದ್ರು. ಆದ್ರೂ ಜಗದೀಶ್ ತಂದೆಗೆ ನಂಬಿಕೆ ಬರಲಿಲ್ಲ. ನಂಬಿಕೆ ಬರ್ದಿರೋ ಸಮಯದಲ್ಲಿ ಅವರು ಜಗದೀಶ್ನ ಕರ್ಕೊಂಡು ಆಸ್ಪತ್ರೆಗೆ ಹೋದರು. ಅಲ್ಲಿ ಅವರಿಗೆ ಎಷ್ಟು ಅವಮಾನ ಆಯಿತು ಅಂತಂದರೆ, ಜಗದೀಶ್ ಅವರಿಗೆ ಅವರ ಬಟ್ಟೆ ಎಲ್ಲ ಬಿಚ್ಚಿ ಅವರ ಇಡೀ ದೇಹನ ತೋರಿಸ್ತಿದ್ರು. ಆಗ ಆ ವೈದ್ಯರು ನಿಮ್ಮ ಮಗು ಚಕ್ಕ ಅಂತ ಹೇಳಿದ್ರು. ಡಾಕ್ಟರ್ ಹೇಳಿದ ಮಾತು ಕೇಳಿ ತಂದೆ ತುಂಬ ಶಾಕ್ ಆಗಿ ಅವರ ಜಗದೀಶ್ನ ಇಡೀ ಬಾಡಿಗೆ ಏನೋ ಒಂಥರ ವೈರ್ ಥರ ಸಿಕ್ಸಿದ್ರು, ಅಂದರೆ ತಂತಿನ ಅಂಟಿಸಿ ಅವ್ರನ್ನ ಗಂಡಸರಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅಷ್ಟೇ ಅಲ್ಲ, ಅವರು ಸಾಂಪ್ರದಾಯಿಕ ವೈದ್ಯರ ಬಳಿನೂ ಜಗದೀಶ್ನ ಕರ್ಕೊಂಡು ಹೋಗಿ ದೇಹದೊಳಗಡೆ ದೆವ್ವ ಇರಬಹುದು ಅಂತ ಅಂದ್ಕೊಂಡು ಬೇವು, ನಿಂಬೆ, ಅರಿಶಿನ, ಕುಂಕುಮ ಇದೆಲ್ಲ ಬಳಸಿ ಅವರ ಆ ದೆವ್ವನ ತೆಗಿಬೇಕು ಅಂತ ಇದನ್ನೆಲ್ಲ ಬಳಸಿ ಬಾರಿಸ್ತಿದ್ರಂತೆ ಜಗದೀಶ್ ಅವ್ರಿಗೆ. ಇದೆಲ್ಲ ಚಿತ್ರಹಿಂಸೆ ತಾಳಕ್ಕಾಗ್ದೇನೆ ಜಗದೀಶ್ ಅವರು ಗಂಡಸನಂತೆಯೇ ಅವರು ವರ್ತಿಸ್ತಿದ್ರಂತೆ. ಜಗದೀಶ್ ಅವರು ಏನಾದರೂ ಹುಡುಗಿರ ಹತ್ರ ಆಟಾಡೋದಕ್ಕೆ ಹೋದರೆ ಹುಡುಗಿರು ಅವ್ರನ್ನ ತಳ್ಳಿಬಿಟ್ಟು, ನೀನು ಹುಡುಗರ ಹತ್ರ ಆಟಾಡಬೇಕು, ನೀನು ಹುಡುಗರ ಜೊತೆ ಆಟಾಡಕ್ಕೆ ಹೋಗು ಅಂತ ಹೇಳ್ತಿದ್ರಂತೆ. ಜಗದೀಶ್ ಅವರು ಹುಡುಗರ ಜೊತೆ ಆಟಾಡೋಕ್ಕೆ ಅಂತ ಹೋದರೆ ಜಗದೀಶ್ ಅವರು ಹಾಕ್ಕೊಂಡಿದ್ದಂಥ ಪ್ಯಾಂಟ್ನ ಎಳೆದುಬಿಟ್ಟು ಕಿರುಕುಳ ಕೊಡ್ತಾ ಇದ್ರಂತೆ. ಅವ್ರನ್ನ ನೋಡಿ ನಗ್ತಾ ಇದ್ರಂತೆ ಎಲ್ಲ ಹುಡುಗರು. ಆಟ ಸಾಮಾನುಗಳನ್ನು ಮುಟ್ಟಕ್ಕೆ ಬಿಡ್ತಿರ್ಲಿಲ್ವಂತೆ. ಕೊನೆಗೆ ಅವರೊಬ್ಬರೇ ಆಟ ಆಡೋಕ್ಕೆ ಶುರು ಮಾಡಿದ್ರಂತೆ. ಹೀಗೆ ಯಾಕೆ ಈ ಥರ ಯಾಕೆ ನನ್ನನ್ನು ನೋಡ್ತಾರೆ ಅಂತ ಯೋಚನೆ ಮಾಡೋ ವಯಸ್ಸು ಕೂಡ ಅದಾಗಿರಲಿಲ್ಲ. ಅದು ಬರೀ ಆಟ ಆಡೋ ವಯಸ್ಸಾಗಿತ್ತು. ಇನ್ನು ದೇವ್ರ ವಿಚಾರಕ್ಕೆ ಅಂತ ಬಂದರೆ ಜಗದೀಶ್ ಅವರಿಗೆ ಲಕ್ಷ್ಮೀ ದೇವಿ ಅಂದರೆ ತುಂಬ ಇಷ್ಟ ಆಗಿತ್ತು. ಇಷ್ಟ ದೇವತೆ ಲಕ್ಷ್ಮಿ ಹತ್ರ ಹೋಗಿ ಅವ್ರ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಇವುಗಳಿಂದ ನನಗೆ ಮುಕ್ತಿ ಕೊಡಬಾರ್ದ ಅಂತ ಅವರು ತುಂಬ ಬೇಜಾರು ಮಾಡಿಕೊಂಡು ದೇವ್ರ ಹತ್ರ ಹೇಳ್ಕೊತಿದ್ರಂತೆ. ಜಗದೀಶ್ ಅವರ ಮನೆ ಬೆಂಗಳೂರು ಮೈಸೂರು ರಸ್ತೆನಲ್ಲಿದ್ದ ಚಾಮರಾಜಪೇಟೆಯಲ್ಲಿ ಟೋಲ್ ಗೇಟ್ನಲ್ಲಿ ಅವ್ರ ಮನೆ ಇತ್ತಂತೆ. ಜಗದೀಶ್ ಅವರ ಮನೆಯಲ್ಲಿ ಕಡುಬಡತನ, ಇದಕ್ಕೆ ತಂದೆ ತಾಯಿ ಮಧ್ಯ ಜಗಳನೂ ಆಗ್ತಿತ್ತಂತೆ. ತಿನ್ನೋದಕ್ಕೆ ಊಟ ಇಲ್ಲದೆ, ಶಾಲೆಗೆ ಫೀಸ್ ಕಟ್ಟಕ್ಕೂ ದುಡ್ಡಿಲ್ಲದೆ ಇರೋ ಪರಿಸ್ಥಿತಿ ಅವರಿಗೆ ಎದುರಾಗಿತ್ತು. ಪರಿಸ್ಥಿತಿ ಅವ್ರದ್ದು ಎಷ್ಟು ಕೆಟ್ಟದಾಗಿತ್ತು ಅಂತಂದರೆ, ಸತ್ಯಹಣದ ಮೇಲೆ ಅನ್ನಗಳು ಅಂದರೆ ಊಟಗಳೆಲ್ಲ ಇಡ್ತಾರಲ್ವ, ಅದನ್ನು ಎಡೆ ಅಂತ ಹೇಳ್ತಾರೆ. ಆ ಎಡೆನ ತಂದು ಒಡ ಹುಟ್ಟಿದವ್ರ ಜೊತೆ ಹಂಚ್ಕೊಂಡು ತಿಂತಿದ್ರಂತೆ. ಅಷ್ಟು ಬಡತನ ಅವರನ್ನು ಕಾಡ್ತಾ ಇತ್ತು. ಆ ದೇಹದ ಮೇಲೆ ಏನು ಹಣಗಳು ಇಡ್ತಾರಲ್ವ, ಆ ಹಣನ ತಂದು ಹಾಲು ಸಕ್ಕರೆ ತರೋದಕ್ಕೆ ತಾಯಿಗೆ ಕೊಟ್ಟಿರೋ ಅಂಥ ದಿನನೂ ಇದೆ ಅಂತ ಹೇಳ್ತಾ ಇದ್ದಾರೆ.
ತಾಯಿ ಮನೆಯಲ್ಲಿದ್ದ ಸೀರೆ, ಹಿತ್ತಾಳೆ ಪಾತ್ರೆಗಳು ಇದನ್ನೆಲ್ಲ ಅಡ ಇಟ್ಟು ಅಡುಗೆ ಸಾಮಾನನ್ನ ತರ್ತಿದ್ದಂಥ ದಿನನೂ ಅವರಿಗೆ ಎದುರಾಗಿತ್ತು. ಅವರು ಶಾಲೆಗೆ ಹೋಗ್ಬೇಕಾದ್ರೆ ಅವ್ರ ಡಬ್ಬಿಲ್ಗೆ ಹಳಸಿದ್ದ ಅನ್ನನೇ ತೊಗೊಂಡು ಹೋಗ್ತಾ ಇದ್ರಂತೆ. ಅಲ್ಲಿ ಬಾಕ್ಸ್ ತೆಗೆದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಇದು ಹಳಸೋಗಿದೆ ಅಂತ ಹೇಳಿದಾಗ ಜಗದೀಶ್ ಅವರು ಅದನ್ನು ಬಾಕ್ಸ್ನ ಮುಚ್ಚಿ ಬಿಸಾಕ ಬರ್ತೀನಿ ಅಂತ ಹೇಳಿ ಹೋದವರು ಅಲ್ಲಿ ಬಿಸಾಕಕ್ಕೆ ಹೋದ ಕಡೆನೇ ಆ ಹಳಸಿದ ಅನ್ನನ್ನೇ ತಿಂತಾ ಇದ್ರಂತೆ. ಶಾಲೆಯಲ್ಲೂ ಅವ್ರಿಗೆ ಎಷ್ಟು ಚಿತ್ರಹಿಂಸೆ ಕೊಡ್ತಿದ್ರು ಅಂತಂದರೆ, ಒಂದು ದಿನ ಅವರು ಕೂತ್ಕೊಳ್ಳೋ ಜಾಗದಲ್ಲಿ ಕಾಂಪಸ್ ಇಟ್ಬಿಟ್ರಂತೆ. ಅದು ಚುಚ್ಚಿ ತುಂಬ ರಕ್ತ ಹೋಯಿತು ಅಂತಲೂ ಅವರು ಹೇಳ್ಕೊಂಡಿದ್ದಾರೆ. ಜಗದೀಶ್ ಅವರು ಆ ಒಂದು ಹೆಣ್ತನದ ಹಾರ್ಮೋನ್ಸ್ ಅವರಲ್ಲಿ ಏನು ಫಾರ್ಮ್ ಆಗ್ತಿತ್ತಲ್ವ, ಸೊ ಅದನ್ನು ನೋಡಿ ಜನ ಅವ್ರನ್ನ ಒಂಥರ ನೋಡ್ತಿದ್ರಂತೆ. ಇವಾಗ ಸಾಮಾನ್ಯವಾಗಿ ಚಕ್ಕ ಅಥವಾ 9 ಏನು ಕರೀತಾರೆ, ಹಾಸ್ಯಮಯವಾಗಿ ಕರೀತಾರೆ, ಅದು ಜನರಿಗೆ ಹಾಸ್ಯ ಅನ್ನಿಸ್ಬೋದು. ಆದರೆ ನಿಜವಾದ ಒಬ್ಬ ಮಂಗಳಮುಖಿಗೇನೆ ಗೊತ್ತು ಅವರು ಎಷ್ಟು ನೋವು ಅನುಭವಿಸಿರ್ತಾರೆ, ಎಷ್ಟು ಸಮಾಜ ಅವ್ರನ್ನ ಕೀಳಾಗಿ ನೋಡುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರತ್ತೆ. ಶಾಲೆಯಲ್ಲಿ ಅವ್ರನ್ನ ನೋಡ್ಕೊಳ್ತಿದ್ದಂಥ ಒಂದು ರೀತಿ ಅಂದರೆ ಎಷ್ಟು ಅವರಿಗೆ ಹಿಂಸೆ ಕೊಡ್ತಿದ್ರು. ಆ ನೋವನ್ನ ಅವರು ಪಾಪ ಮನೇಲಿ ಹೇಳ್ಕೊಳಕ್ಕೂ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಮನೇಲಿ ಹೇಳ್ಕೊಂಡ್ರೆ ಬೈತಾರೆ ಅನ್ನೋ ಒಂದು ಭಾವನೆ ಅವರಿಗಿತ್ತು. ಯಾರೇ ಆಗಿರಲಿ, ಮನೆಯವರಾಗಿರಲಿ, ಶಿಕ್ಷಕರಾಗಿರಲಿ, ಒಡ ಹುಟ್ಟಿದವರಾಗಿರಲಿ, ಸಂಬಂಧಿಕರಾಗಿರಲಿ, ಯಾರೇ ಆಗಿದ್ರೂ ಮಂಗಳಮುಖಿ ಬಂದಾಗ, ಮಂಗಳಮುಖಿ ಅಂತ ಅಂದಾಗ ಅವ್ರನ್ನ ಕೀಳಾಗಿ ನೋಡಬೇಡಿ. ಯಾಕೆ ಅಂತಂದರೆ ಅವರು ನಮ್ಮ ಥರನೇ ಒಬ್ಬರು ಮನುಷ್ಯರು ಅನ್ನೋದನ್ನು ಮರಿಬೇಡಿ. ಇಲ್ಲಿ ಜಗದೀಶ್ ಅವರು ಅಷ್ಟೇ, ಅವರು ಅಕ್ಕಯ್ಯಾಗಿ ಯಾವಾಗ ಬದಲಾದರು ಅಂದರೆ ಅವರಿಗೆ ಗೊತ್ತಾಯಿತು ಚಿಕ್ಕ ವಯಸ್ಸಲ್ಲೇ ನಾನು ಹೆಣ್ಣಾಗಿ ಬದಲಾಗ್ತಾ ಇದ್ದೀನಿ ಅಂತ. ಸೊ ಇದನ್ನು ಗೌರವದಿಂದ ನೋಡಿ, ಇದನ್ನು ಕೀಳಾಗಿ ನೋಡಬೇಡಿ. ಮಂಗಳಮುಖಿ ಅಂದರೆ ಅವರು ಮನುಷ್ಯರೇನೆ. ದಯವಿಟ್ಟು ಯಾರು ಕೀಳಾಗಿ ನೋಡಬೇಡಿ ಅಥವಾ ಅವ್ರ ಜೊತೆ ಕೀಳಾಗಿ ವರ್ತಿಸ್ಕೋಬೇಡಿ ಅಂತ ಹೇಳ್ತಾ ಈ ಪಾಠದ ಸಾರಾಂಶ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.